ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಗ್ರೀನ್ ಟೀಗೆ ಏನೇನು ಹಾಕ್ತೀನಿ ಅಂತ ಮುಂದೆ ತೋರಿಸ್ತೀನಿ ನಾನು. ನೋಡಿ, ಈಗ ನನ್ನ ಮಗಳ ಮನೇಲಿದ್ದೀನಿ. ಒಂದು ಗ್ರೀನ್ ಟೀ ಮಾಡ್ಕೊಳ್ಳೋಣ. ಒಂದು ಪಾತ್ರೆ ತೊಗೊಂಡಿದ್ದೀನಿ, ಒಂದು ಲೋಟ ನೀರು ತೊಗೊಂಡು, ನಾನು ಏನೇ ಕುಡಿದ್ರೂ ಇಷ್ಟು ಕುಡಿತೀನಿ, ಹಾಗಾಗಿ ಒಂದು ಲೋಟ ನೀರು ತೊಗೊಂಡಿದ್ದೀನಿ. ಸ್ಟವ್ ಹಚ್ಕೊಳ್ತೀನಿ. ನಾನು ಸ್ವಲ್ಪ ಬೆಲ್ಲ ಹಾಕ್ಕೊಳ್ತೀನಿ, ಬೇಕಾದವ್ರು ಬೆಲ್ಲ ಹಾಕ್ಕೊಳ್ಳಿ, ಇಲ್ದಿರೆ ಸ್ಕಿಪ್ ಮಾಡಿ. ತುಂಬ ಇದರಲ್ಲಿ ಎಷ್ಟು ಐಟಮ್ ಹಾಕ್ತೀನಿ: ಜೀರಿಗೆ, ಇಪ್ಲಿ, ಓಂಕಾಳು, ಸೋಂಪು, ಚಕ್ಕೆ, ಒಣ ಶುಂಠಿ, ಆಮೇಲೆ ಇಲ್ಲಿ ತೋರಿಸ್ತೀನಿ. ಮತ್ತು ಇದು ಶಂಖಪುಷ್ಪ ಹೂವು, ಆಮೇಲೆ ನಾನೇ ಒಣಗಿಸಿ ರೋಸು, ಪನ್ನೀರ್ ರೋಸು, ಆಮೇಲೆ ಏನೇನು ಹೂವು ಅಂತ ಮುಂದೆ ತೋರಿಸ್ತೀನಿ. ಅದೊಂದು ಹೂವು ಹೆಸರು ಬರಲ್ಲ, ಅದಿಲ್ಲಿದೆ ನೋಡಿ, ಹೂವು ಹೆಸರು ಬರಲ್ಲ. ಎಲ್ಲ ಪ್ರತಿಯೊಂದು ಹಾಕಿರ್ತೀನಿ. ನನ್ನ ಮಗಳ ಮನೆಗೂ ತಂದಿಟ್ಟಿರ್ತೀನಿ. ನಾನು ನಿನ್ನೆ ತೊಗೊಂಡು ಬಂದೆ. ನೋಡಿ ನೋಡಿ, ಈ ಥರ ಇರುತ್ತೆ. ಇದನ್ನು ನೀವೇನು ಮಾಡಬೇಕು, ಕಲಿಸ್ಕೊಂಡು ಹಾಕ್ಕೊಬೇಕು. ಇದರಲ್ಲಿ ಪುಡಿ ಎಲ್ಲ ಕೆಳಗೆ ನಿಂತಿರುತ್ತೆ. ನೀವು ತಗೊಳ್ಬೇಕಾದ್ರೆ ಹತ್ತಿರದಿಂದ ತೋರಿಸ್ತೀನಿ. ನೋಡಿ, ಈ ಥರ ಪುಡಿ ಎಲ್ಲ ತಳದಲ್ಲಿ ಬಂದು ನಿಂತಿರುತ್ತೆ. ನೀವು ಮಾಡ್ಕೊಳ್ಬೇಕಾದ್ರೆ ನಂಗೆ ಮೊನ್ನೆ ಯಾರೋ ಕೇಳಿದರು, ಅಯ್ಯೋ ಪುಡಿ ಎಲ್ಲ ಕೆಳಗೆ ನಿಂತಿದೆ, ಒಂದು ಸುತ್ತ ಮಿಕ್ಸಿಗೆ ಹಾಕ್ಲಾ ಅಂತ ಕೇಳಿದ್ರು. ಖಂಡಿತ ಮಿಕ್ಸಿಗೆಲ್ಲ ಹಾಕ್ಬೇಡಿ. ನೋಡಿ, ಈ ಥರ ತೊಗೊಳ್ಳಿ. ಹೀಗೆ ತೊಗೊಂಡು ಹಾಕೋದು. ಇರಲ್ಲಿ ನಾನು ಹೇಳಿದ್ನಲ್ಲ, ಶಂಖಪುಷ್ಪ ಹೂವಿಂದು, ಅದು ಉಡುಪಿಯಿಂದ ನಮ್ಮ ಚಿಕ್ಕಪ್ಪ ತುಂಬ ಇದೆ, ಅವ್ರ ಮನೇಲಿ ತೋಟ ಥರ ಇತ್ತು. ಈಗ ಮಳೆಗಾಲಕ್ಕೆಲ್ಲ ಹೋಗಿದೆ. ಇದನ್ನು ನಾನು ನೀರಿಗೆ ಹಾಕಿದ್ರೆ, ನಾನು ತುಂಬ ವೀಡಿಯೋದಲ್ಲಿ ತೋರಿಸಿದ್ದೀನಿ. ನೀರಿಗೆ ಹಾಕಿದ ತಕ್ಷಣ ಅದು ಕುದಿಯೋಕ್ಕೆ ಬಂದಿದ ತಕ್ಷಣ ನಮಗೆ ಬ್ಲೂ ಕಲರ್ ಆಗೋಗುತ್ತೆ ಇದು ನೀರು. ತುಂಬ ಅಂದರೆ ತುಂಬ ಒಳ್ಳೆಯದು ಇದು. ನಮಗೆ ಈ ಹೂವು ತೋರಿಸ್ತೀನಿ ನೋಡಿ ಮುಂದೆ ಏನೇನಂತ. ಅದು ನಮಗೆ ಸ್ಟ್ರೆಸ್ ಕಡಿಮೆ ಮಾಡುತ್ತೆ, ಚೆನ್ನಾಗಿ ನಿದ್ರೆ ಕೊಡುತ್ತೆ. ನೋಡಿ, ಇದು ಮೇಲ್ಮೇಲೆ 2 ಸಿಕ್ತು, ಹುಡ್ಕೋಕ್ಕಾಗಲ್ಲ. ಅದು ಹಾಗೆ ಕುದೀತಾ ಇರೋ ನೀರಿಗೆ ಹಾಕಿದ್ರೆ ನೀಲಿ ಬಿಡುತ್ತೆ. ನಿಮ್ಮ ಮನೇಲಿ ಎಲ್ಲರ ಮನೆಯಲ್ಲೂ ಇರುತ್ತೆ. ಗಣೇಶನಿಗೆ ತುಂಬ ಅಂದರೆ ತುಂಬ ಶ್ರೇಷ್ಠವಾಗಿರೋದು ಇದು ನೀಲಿ ಕಲರ್ ಹೂವು. ನಾವು ಎಲ್ಲ ಕಲರ್ ಹೂವಿಂದು ಎಲ್ಲ ಕಲರು, ತರಕಾರಿ ಆಗಲಿ ಹಣ್ಣಾಗಲಿ ಎಲ್ಲ ತಿನ್ನಬೇಕು. ಇದು ಪನ್ನೀರ್ ರೋಸ್ನ ನಾನೇ ತಂದು ಒಣಗಿಸಿ ಮಾಡೋದು. ನೋಡಿ, ಈ ಥರ ಇರುತ್ತಲ್ಲ, ಇದನ್ನು ನೀವು ಹೀಗೆ ಇಟ್ಕೊಳ್ಳಿ. ಈಗ ತೊಗೊಂಡ್ರೆ ನಿಮಗೆಲ್ಲ ಸೇರಿಕೊಳ್ಳುತ್ತೆ. ಇವಾಗ ಇಷ್ಟು ಹಾಕಿದ್ರೆ ಸಾಕು. ನೋಡಿ, ಚಿಕ್ಕ ಸ್ಪೂನಲ್ಲಿ 1 ಸ್ಪೂನ ಇಷ್ಟು ಹಾಕ್ಕೊಳ್ತೀನಿ ನಾನು. ಸಾಕಷ್ಟೇ ಸಾಕು. ಸ್ವಲ್ಪ ಅದು ಕುದಿ ಬರಬೇಕು. ತುಂಬ ಅಂದರೆ ತುಂಬ ಏಲಕ್ಕಿ, ಲವಂಗ ಪ್ರತಿಯೊಂದು ಹಾಕಿರ್ತೀನಿ. ನೀವು ಅದನ್ನು ತೊಗೊಂಡು ನಾನು ಪ್ಯಾಕೆಟಿಂಗ್ ಓಪನ್ ಮಾಡಿದ್ರೇ ತುಂಬ ಜನ ಹೇಳಿದ್ದಾರೆ, ಅಯ್ಯೋ ಅಮ್ಮ ಪ್ಯಾಕೆಟ್ ಓಪನ್ ಮಾಡ್ತಾ ಇದ್ದಂಗೆ ಕುಡಿಬೇಕು ಅನಿಸುತ್ತಮ್ಮ ಅಂತಾರೆ. ನಮ್ಮ ಬಾಡಿನ ಡಿಟಾಕ್ಸ್ ಮಾಡುತ್ತೆ. ಮತ್ತು ಸಣ್ಣ ಹಾಕ್ತೀವಿ. ನಿಮಗೆಲ್ರಿಗೂ ಗೊತ್ತು ಗ್ರೀನ್ ಟೀಯಿಂದ ಏನೇನು ಉಪಯೋಗ ಅಂತ ಹೇಳಿ. ನೋಡಿ, ನನ್ನ ಗ್ರೀನ್ ಟೀ ಈ ಥರ ಬರುತ್ತೆ, ಈ ಥರ ಇರುತ್ತೆ. ನಾನು ಅದರಲ್ಲಿ ನೋಡಿ, ಇದು ನೋಡಿದ ನೆನಪಾಯಿತು ನನಗೆ. ಇದು ಮಜ್ಜಿಗೆ ಹುಲ್ಲು ಮುಂದೆ ತೋರಿಸ್ತೀನಿ ನೋಡಿ. ನಾನು ರೆಡಿ ಮಾಡ್ತಿರೋದೇ ವಿಡಿಯೋ ಹಾಕ್ತೀನಿ ನೋಡಿ. ಇದು ಕುದಿಯೋವರೆಗೂ ಆ ವಿಡಿಯೋ ನೋಡಿ. ನೋಡಿ, ಗ್ರೀನ್ ಟೀ ಮಾಡ್ತಾ ಇದ್ದೀವಿ. ಅದು 100 ಗ್ರಾಮು, ಇದು 200 ಗ್ರಾಮು, ಮತ್ತು ಇನ್ನೊಂದು 1/4 kg ಮಾಡಬೇಕು. ಏನೇನು ಹಾಕಿರ್ತೀನಿ ಗ್ರೀನ್ ಟೀಗೆ ಅಂತ ಅಂದರೆ ತುಂಬ, ಇದು ಪ್ಯೂರ್ ಗ್ರೀನ್ ಟೀ ನಾನು ತರಿಸೋದು. ಇದು ಪ್ಯೂರ್ ಗ್ರೀನ್ ಟೀದ್ದು ಎಲೆ ತರಿಸ್ತೀನಿ. ಅದಕ್ಕೆ ನೋಡಿ, ಇದು ಶಂಖಪುಷ್ಪ ಹೂ ತರಿಸ್ತೀನಿ. ಅದೆಲ್ಲ ಹೇಗೆ ತರಿಸ್ತೀನಿ ನಾನು, ಎಲ್ಲ ಫುಲ್ಲು ಆಯುರ್ವೇದ ಶಾಪಲ್ಲಿ ತರಿಸೋದು. ಶುಂಠಿ ಹಾಕ್ತೀನಿ, ಎಲ್ಲ ಸ್ವಲ್ಪ ತರ್ತರಿಯಾಗಿ ಹಾಕೋದು ನಾನು. ಮತ್ತು ರೋಸು, ಪನ್ನೀರ್ ರೋಸ್ನ ನಾನೇ ತಂದು ತೊಳೆದು ಒಣಗಿಸಿ ಹಾಕ್ತೀನಿ. ಆಮೇಲೆ ಚಕ್ಕೆ, ರೌಂಡ್ ಚಕ್ಕೆನೇ ಹಾಕೋದು. ನೋಡಿ, ಎಲ್ಲ ಪುಡಿ ಇರುತ್ತೆ. ತುಂಬ ಐಟಮ್ ಹಾಕ್ತೀನಿ, ತೋರಿಸಿದ್ದೀನಿ ನಾನು ವೀಡಿಯೋದಲ್ಲಿ ಏನೇನು ಐಟಮ್ ಹಾಕ್ತೀನಿ ಅಂತ ತೋರಿಸಿದ್ದೀನಿ. ನೋಡಿ, ಈ ಥರ ಬರುತ್ತೆ. ಆಮೇಲೆ ಕರಿಬೇವು ಹಾಕ್ತೀನಿ. ಕರಿಬೇವು ನೋಡಿ ಎಷ್ಟು ಗರ್ಗರಿಯಾಗಿದೆ. ಆಮೇಲೆ ಜೀರಿಗೆ, ಇಪ್ಲಿ, ಒಣ ಶುಂಠಿ, ಓಂಕಾಳು, ಸೋಂಪು ಪ್ರತಿಯೊಂದು ಐಟಮ್ ಹಾಕ್ತೀನಿ. ಇದು ನೀವು ಕೇಳ್ಬೋದು ಏನು ಅಂತ, ನಾನು ತೋರಿಸ್ತೀನಿ. ನೋಡಿ, ಸಣ್ಣ ಸಣ್ಣದು ಕಡ್ಡಿ ಥರ ಕಾಣಿಸ್ತಾ ಇದೆಯಲ್ಲ, ನೋಡಿ, ಇದು ಮಜ್ಜಿಗೆ ಹುಲ್ಲು, ಲೆಮನ್ ಗ್ರಾಸ್ ಅಂತ ಹೇಳ್ತಿರಲ್ಲ ಅದು.
ಅದು ತುಂಬ ನಮಗೆ ಇಮ್ಯುನಿಟಿ ಕೊಡುತ್ತೆ ಮತ್ತು ಶಕ್ತಿ ಕೊಡುತ್ತೆ. ನಾವು ದಿನ ಇಡೀ ಕೆಲಸ ಮಾಡಿದ್ರೂ ನಮ್ಗೆ ಸುಸ್ತಾಗಲ್ಲ. ನೀವೆಲ್ಲರೂ ಕೇಳ್ತೀರಾ ಇಷ್ಟು ಕೆಲಸ ಮಾಡ್ತೀರಾ ನೀವು ಅಂತ. 15 kg ಇವಾಗ ನಾವು ಪ್ಯಾಕ್ ಮಾಡ್ತಾ ಇರೋದು. ನೋಡಿ ಒಂದೊಂದೇ ತೋರಿಸ್ತೀನಿ ನಾನು ಏನೇನು ಹಾಕ್ತೀನಿ ಅಂತ ಹೇಳಿ. ನೋಡಿ ಶಂಖಪುಷ್ಪ ಹೂವಿಂದು ಡಬ್ಬಿ ಈ ಥರ ನಮ್ಮ ಚಿಕ್ಕಪ್ಪ ಊರಿಂದ ಒಣಗಿಸಿ ಕಳಿಸ್ತಾ ಇದ್ದರು. ಉಡುಪಿಯಿಂದ ಅವರೇ ಒಣಗಿಸಿ, ಅವ್ರ ಹತ್ರ ತುಂಬ ಗಿಡಗಳಿತ್ತು. ನೀವು ಲಾಸ್ಟ್ ವೀಡಿಯೋದಲ್ಲಿ ನೋಡಿರ್ಬೋದು. ತುಂಬ ಇವಾಗ ಅಲ್ಲಿ ಮಳೆ ಅಂದರೆ ಮಳೆ ಉಡುಪಿಲಿ, ಹಾಗಾಗಿ ಅಲ್ಲಿ ಇವಾಗ ಆಗ್ತಾ ಇಲ್ಲ, ಎಲ್ಲ ಒಣಗೋಗಿದೆ. ಹಾಗಾಗಿ ನಾನು ಇವಾಗ ತರಿಸ್ತಾ ಇದ್ದೀನಿ. ಇದು ಲ್ಯಾವೆಂಡರ್ ಫ್ಲವರ್ ಅಂತೇಳಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಈ ಥರ ಇರುತ್ತೆ. ಮತ್ತು ಇದು ಲೆಮನ್ ಗ್ರಾಸು ನಮ್ಮ ಚಿಕ್ಕಪ್ಪನೇ ತುಂಬ ಗಿಡಗಳು ಹಾಕಿದ್ರು. ಇವಾಗ ಎಲ್ಲ ಹೊರಟೋಯ್ತು. ಲಾಸ್ಟು ನಾನು ಒಂದು ವೀಡಿಯೋ ಹಾಕಿದ್ದೀನಿ ನೋಡಿ ಉಡುಪಿದ್ದು. ಆ ವಿಡಿಯೋದಲ್ಲಿ ನೀವು ನೋಡ್ಬೋದು. ಏನೂ ಇಲ್ಲ, ಎಲ್ಲ ಇದಾಗೋಗಿದೆ. ಮತ್ತು ಇದಾಯಿತು. ಇದು ನೋಡಿ, ಇದು ಏನೋ ಚಾಮೋಲಿ ಅಂತ ಏನೋ ನೋಡಿ. ಇದು ಅಷ್ಟೇ ತುಂಬ ನಮಗೆ ಸ್ಟ್ರೆಸ್ ಕಡಿಮೆ ಮಾಡುತ್ತೆ. ತುಂಬ ಒಳ್ಳೆಯದಿದು, ತುಂಬ ಅಂದರೆ ತುಂಬ ಒಳ್ಳೆಯದು. ಇದ್ರದ್ದೇ ಗ್ರೀನ್ ಟೀ ಪ್ಯಾಕೆಟ್ ಸಿಗುತ್ತೆ. ನಾನೇನು ಮಾಡ್ತೀನಿ ನೋಡಿ, ಎಲ್ಲ ತಂದು ಅರ್ಧ ಹಾಕ್ತೀನಿ. ಇವಾಗ ಸ್ವಲ್ಪ 10 kg ಮಿಕ್ಸ್ ಮಾಡಿದ್ದೀನಿ. ಇನ್ನು 10 kg ನಾವು ಮಿಕ್ಸ್ ಮಾಡಬೇಕು. ಇಷ್ಟೆಲ್ಲ ಹಾಕ್ತೀನಿ ನಾನು ಗ್ರೀನ್ ಟೀಗೆ. ಇದು 200 ಗ್ರಾಮ್ ಅಲ್ವಮ್ಮ? ಇದು 250. ಇದು 250ಗೆ ಈಗ ಪ್ಯಾಕ್ ಮಾಡ್ತೀನಿ. 100 ಗ್ರಾಮ್ಗೆ ನೋಡಿ ಈ ಥರ ನಾನು ಅದರಲ್ಲೂ ಬರೆದಿರ್ತೀನಿ, ಏನೇನು ಹಾಕಿರ್ತೀನಿ ಅಂತ ಬರೆದಿರ್ತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನನ್ನ ಹತ್ರ ತುಂಬ ಸೇಲ್ ಆಗ್ತಾ ಇದೆ ಗ್ರೀನ್ ಟೀ. ಯಾರಿಗಾದ್ರೂ ಬೇಕು ಅಂತ ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಿರುತ್ತೆ, ಆರ್ಡ್ರ್ ಕೊಡ್ಬೋದು. ತುಂಬ ಅಂದರೆ ತುಂಬ ಐಟಮ್ ಹಾಕಿರ್ತೀನಿ ಅದರಲ್ಲಿ. ಬರೀ ಗ್ರೀನ್ ಟೀ ಅಂದರೆ ಗ್ರೀನ್ ಟೀ ಒಂದೇ ಅಲ್ಲ ನೋಡಿ, ಇಷ್ಟೆಲ್ಲ ಐಟಮ್ ಹಾಕಿರ್ತೀನಿ ನಾನು. ನೋಡಿ ತುಂಬ ಒಳ್ಳೆಯದಿದು, ನಮಗೆಲ್ಲ ಶಕ್ತಿ ಕೊಡುತ್ತೆ, ಎನರ್ಜಿ ಕೊಡುತ್ತೆ. ನೋಡಿ ಹಿಂಗೆ ಎಲ್ಲ ತುಂಬ ಜನ ಕೇಳ್ತೀರಾ, ಪೌಡ್ರೆಲ್ಲ ತಳ್ದಲ್ಲಿ ನಿಂತ್ಕೊಂಡಿದೆ ಅಂತ ಹೇಳ್ತೀರಾ. ಏನು ಮಾಡಿ ನೋಡಿ, ಇದು ಧನಿಯನೂ ಅಷ್ಟೇ ತುಂಬ ನೈಸಾಗಿ ಮಾಡಲ್ಲ, ತರ್ತರಿಯಾಗಿ ಮಿಕ್ಸಿಗೆ ಹಾಕ್ತೀನಿ. ಎಲ್ಲರೂ ಕೇಳ್ತೀರಾ ಮೇಲ್ಮೇಲೆ ಇದು ನಿಂತಿರುತ್ತೆ, ಕೆಳಗಡೆ ಎಲ್ಲ. ಈಗ ಮಾಡಿದ್ರೆ ಏನಾಗುತ್ತೆ ನೋಡಿ, ಈಗ ಮಾಡಿ ತೋರಿಸ್ತೀನಿ. ಈಗ ಮಾಡಿದಾಗ ಮಾತ್ರ ಇದು ನಿಂತಿರುತ್ತೆ ಅಂತ ಹೇಳ್ತೀರಾ. ನೀವೇನು ಮಾಡಬೇಕು, ಒಂದು ಬಾಕ್ಸಲ್ಲಿ ಹಾಕಿ ತಳದಿಂದ ಹಾಕ್ಕೊಬೇಕು. ಇವಾಗ ಈಗ ಬಾಕ್ಸಲ್ಲಿ ಹಾಕಿಟ್ಟಿರ್ತೀರಾ ಅಂತ ಅಂದರೆ ಸ್ಪೂನಲ್ಲಿ ಹಾಕಿ ನೋಡಿ, ಹೀಗೆ ತಳದಿಂದ ನೀವು ಹಾಕಿ ಇಷ್ಟು ಹಾಕಿದ್ರೆ ಸಾಕು. 1 ಸ್ಪೂನು ಇಷ್ಟೇ ಸಾಕು. 1 ಲೋಟ ನೀರು ಹಾಕ್ಬಿಟ್ಟು ಕುದಿಸಿ ಸೋಸ್ಕೊಂಡು ನಾನೊಂಚೂರು ಬೆಲ್ಲ ಹಾಕ್ಕೊಳ್ತೀನಿ. ನಿಮಗೆ ಬೇಕಾದ್ರೆ ಬೆಲ್ಲ ಹಾಕ್ಕೊಳ್ಬೋದು, ಇಲ್ದಿದ್ರೆ ನೀವು ಹಾಗೆ ಕುಡಿಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನನ್ನ ಹತ್ರ ಗ್ರೀನ್ ಟೀ ತೊಗೊಂಡಿರೋರು ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ನಾನು ತೊಗೊಂಡಿದ್ದೀನಿ ಅಂತ ಹೇಳಿ ಒಂದು ಕಮೆಂಟ್ ಮಾಡ್ತೀರಾ ಅಂತ ನಂಬಿಕೆ ಇದೆ. ಮಾಡೇ ಮಾಡ್ತೀರಾ ಅಂತ. ನೋಡಿ ಇಷ್ಟು ನಾನು ಗ್ರೀನ್ ಟೀ ರೆಡಿ ಮಾಡೋದು. ನೋಡಿದ್ರಲ್ಲ, ತುಂಬ ಅಂದರೆ ತುಂಬ ಗಮ್ಮಂತಿರುತ್ತೆ. ಇವಾಗ ಕೊರಿಯರವ್ರು ಬಂದರು, ಅವ್ರು ಹಾಗೆ ಹೇಳಿದ್ರು, ಏನು ಮೇಡಮ್ ಏನೋ ಗಮ್ಮಂತಿದೆ ಅಂತ ಅಂದರು. ಇಲ್ಲ ಸರ್ ಗ್ರೀನ್ ಟೀ ಅಂತ ಅಂದೆ. 100 ಗ್ರಾಮ್ ಕೊಡಿ ಮೇಡಮ್ ಅಂದರು. ನಾನು ಅಂದೆ ದುಡ್ಡೇನೋ ಬೇಡ ತಗೊಳ್ಳಿ ಸರ್ ಅಂತೇಳಿ ಹಾಗೆ ಕೊಟ್ಟು ಕಳಿಸ್ದೆ. ಯಾಕಂದರೆ ಪಾಪ ದಿನ ಬರ್ತಾರೆ ಕೊರಿಯರವರು, ಹಾಗಾಗಿ ಹಾಗೆ ಕೊಟ್ಟು ಕಳಿಸ್ದೆ. ನೋಡಿ ಈ ಥರ ಬರುತ್ತೆ ನೋಡಿ, ಕುದಿ ಬರ್ತಾ ಇದೆ. ನಾನು ಸ್ವಲ್ಪ ಬೆಲ್ಲ ಹಾಕ್ತೀನಿ. ನಿಮ್ಗೆ ಯಾರಿಗಾದ್ರೂ ಬೇಕಾದರೆ ಹಾಕ್ಕೊಳ್ಳಿ, ಇಲ್ದಿದ್ರೆ ಸ್ಕಿಪ್ ಮಾಡಿ. ನೋಡಿ ಕುದೀತಾ ಇದೆ. ಬೆಳಗ್ಗೆ ತಿಂಡಿ ಆದಮೇಲೆ ಮತ್ತು ಸಂಜೆ ನಿಮ್ಗೆ ಯಾವಾಗ ಬೇಕಾದರೂ ಕುಡಿಬೋದು. ನಾನು ದಿನಕ್ಕೊಂದು 2-3 ಸರಿ ಕುಡಿತೀನಿ. ನೋಡಿ ಇದು ಹೇಗೆ ನೀಲಿ ಕಲರ್ ಬಿಡ್ತಾ ಇದೆ ನೋಡಿ, ಸೈಡಲ್ಲಿ ಕಾಣುತ್ತೆ ಅಲ್ವಾ, ತುಂಬ ಒಳ್ಳೆಯದಿದು. ಮತ್ತು ಇದನ್ನು ಸೋಸ್ಕೊಳ್ತೀರಾ, ಸೋಸ್ಕೊಂಡಾದ್ಮೇಲೆ ಇದನ್ನು ಬಿಸಾಡಬೇಡಿ, ಹಾಗೆ ಇಡಿ, ಅದೇ ಪಾತ್ರೆಯಲ್ಲಿ ಹಾಗೆ ಇಡಿ. ಮತ್ತು ನಾವು ಒಂದು ಅದರಲ್ಲಿ ಅರ್ಧ ಸ್ಪೂನ್ ಇವಾಗ ತೊಗೊಂಡಿದ್ದೀವಲ್ಲ, ಅದರಲ್ಲಿ ಅರ್ಧ ಸ್ಪೂನ್ ಹಾಕಿದ್ರೆ ಸಾಕು, ನಮಗೆ ಗ್ರೀನ್ ಟೀ ರೆಡಿ ಆಗುತ್ತೆ. ನೋಡಿ ಸೊಪ್ಪೆಲ್ಲ ಹೇಗೆ ಪ್ಯೂರ್ ಗ್ರೀನ್ ಟೀ ಸೊಪ್ಪು ತರ್ತೀನಿ ನಾನು. ಮಜ್ಜಿಗೆ ಹುಲ್ಲು ಪ್ರತಿಯೊಂದು ಐಟಮ್ ನೋಡಿದ್ರಲ್ಲ ವೀಡಿಯೋನ. ನೋಡಿ ಸಾಕಿದು ಆಫ್ ಮಾಡ್ಕೊಳ್ತೀನಿ. ಸಿಕ್ತಮ್ಮ ನೋಡಿ,
ಈ ಥರ ಆಗಿರುತ್ತೆ. ನಾನು ಹೇಳಿದ್ದು ಇದನ್ನು ಬಿಸಾಡಬೇಡಿ. ಇದನ್ನು ನೀವು ಆಮೇಲೆ ಇದಕ್ಕೊಂಚೂರು ಹಾಕ್ಕೊಂಡ್ರೆ ನಿಮಗೆ ಇನ್ನೊಂದು ಲೋಟ ಆಗುತ್ತೆ. ನನ್ನ ಗ್ರೀನ್ ಟೀ ರೆಡಿ ಆಯಿತು. ಸಿಪ್ ಬೈ ಸಿಪ್ಪು ನಿಧಾನವಾಗಿ ಕುಡೀರಿ. ನಂಗೆ ತುಂಬ ಬಿಸಿ ಇದೆ, ನಾನು ತುಂಬ ಬಿಸಿ ಕುಡಿಯಲ್ಲ. ನೋಡಿದ್ರಲ್ಲ ಗ್ರೀನ್ ಟೀಯಿಂದ ಏನೇನು ಉಪಯೋಗ ಮತ್ತು ಏನೇನು ಹಾಕಿರ್ತೀನಿ, ಹೇಗೆ ಮಾಡೋದು, ಹೇಗೆ ಕುಡಿಯೋದು ಅಂತ ತೋರಿಸಿದ್ದೀನಿ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ 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 ಧನ್ಯವಾದಗಳು. ಒಂದು ನಿಮಿಷ ನಮ್ಮ ಕೃಷ್ಣಪ್ಪನ ತೋರಿಸ್ತೀನಿ. ಬೇಬಿ ಬಾರೋ ಬಾರೋ ಬಾರೋ, ಹಾಯ್ ಮಾಡಿ. ಎಲ್ಲರೂ ಸೂಪರಾ ಅನ್ನು. ಸೂಪರಾ, ಟೂಪರ್. ಟೀ ಕುಡೀರಿ ಎಲ್ಲರೂ ಅನ್ನು. ಪ್ಲೈನ್ ಕಿಸ್ ಕೊಡು ಎಲ್ರಿಗೂ, ಪ್ಲೈನ್ ಕಿಸ್ ಕೊಡು. ಜೈ ಶ್ರೀರಾಮ್ ಅನ್ನು ಕಂದ. ಜೈ ಶ್ರೀರಾಮ್ ಅನ್ಬೇಕು, ಹೇಳಬೇಕು ಜೈ ಶ್ರೀರಾಮ್ ಹೇಳು ಬಂದರೆ. ನೋಡಿದ್ರಲ್ಲ ಅವ್ರು ಬಿಡಲ್ಲ ಇನ್ನು. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್. ನೀನು ಹೇಳು ಬಂದರೆ. ಹಾಂ ಪಾಪ